ಕಪ್ಪು ಅದ್ರ ಮೇಲೆ ತೋರಿ ಅಲ್ಲಿ ಯಾಕ್ರೆ ఇక్కడ ముందు ಆಧಾರ್ ಹಚ್ಬಿಡ್ರಿ ಕೊಬ್ಬರಿ ತಗೋರಿ ಎಲ್ಲರೂ ಅಂತ ತಿನ್ನೋಣ ತಗೊಂಬರ್ರಿ ಎಸ್ ಸರ್ ಬರ್ರಿ ಹೋರಾಟ ಸಮಿತಿ ವತಿಯಿಂದ ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ. ಅದೇ ರೀತಿ ಒಳಗೆ ಸಾಕಷ್ಟು ಸಂಘಟನೆಗಳು ಕೂಡ ನಮ್ಮ ದಾಂಡೇಲಿಗೆ ಟ್ರೈನ್ ಬೇಕು, ಏನೋ ಹಲವಾರ ಪ್ಯಾಸೆಂಜರ್ ಟ್ರೈನ್ ಸ್ಥಗಿತವಾಗಿತ್ತು, ಅದನ್ನು ಟ್ರೈನ್ ಆಗಬೇಕು ಅಂತ ಹೇಳಿ ಬಹಳಷ್ಟು ಹೋರಾಟ ಮಾಡಿದ್ವಿ. ಆ ನಿಮಿತ್ತವಾಗಿ ಕಳೆದ 2 ದಿವಸಗಳ ಹಿಂದೆ ಕೇಂದ್ರ ಸಚಿವರು ಸೋಮಣ್ಣ ಸರ್ ಮತ್ತು ನಮ್ಮ ಸಂಸದರು ಕಾಗೇರಿ ಸರ್ ಮತ್ತು ದೇಶಪಾಂಡೆ ಅವರು ಮತ್ತು ಸಮಸ್ತ ನಾಗರಿಕರು ಎಲ್ಲರೂ ಕೂತ್ಕೊಂಡು ಟ್ರೈನನ್ನು ಉದ್ಘಾಟನೆ ಮಾಡಿದ್ವಿ. ಇವತ್ತಿನ ದಿವಸ ಫಸ್ಟ್ ಟ್ರೈನಿಗೆ ನಾವೆಲ್ಲ ಕೂತ್ಕೊಂಡು ಹೋಗ್ತಾ ಇದ್ದೀವಿ, ಹಲವರವರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರು ಅಜಯ್ ಪಟೇಲ್ ಮಾತಾಡ್ಬೇಕಂತ ವಿನಂತಿ ಮಾಡ್ತೀನಿ. ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ, ದಾಂಡೇಲಿ ಹೋರಾಟ ಸಮಿತಿಗೆ, ದಾಂಡೇಲಿ ಸಿವಿಕ್ ಸೊಸೈಟಿಗೆ, ದಾಂಡೇಲಿ ಸಮಸ್ತ ಜನರ ಕನಸು ಇವತ್ತು ನನಸಾಗಿದೆ. 2 ದಿವಸದ ಹಿಂದೆ ಈ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಈ ನಮ್ಮ ದಾಂಡೇಲಿ ಅಣ್ಣಾವರ ಟ್ರೈನನ್ನು ಉದ್ಘಾಟನೆ ಮಾಡಿದ್ದಾರೆ. ಕೆಲವೇ ದಿವಸಗಳಲ್ಲಿ ಹುಬ್ಳಿಗೂ ಕೂಡ ಈ ಟ್ರೈನ್ ಬಿಡ್ತೇವೆ ಅಂತ ಹೇಳಿ ನಮಗೆ ಒಂದು ಖುಷಿ ಸುದ್ದಿಯನ್ನು ವಿ ಸೋಮಣ್ಣವರು ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವರಾದ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣವರು ಈಗಾಗಲೇ ನಮಗೆ ವಾಗ್ದಾನ ಹೇಳಿದ್ದಾರೆ, ಅವರು ಮಾಡ್ತಾರೆ. ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ವಿಶ್ವೇಶ್ವರ ಕಾಗೇರಿಯವರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ, ಸೋಮಣ್ಣವರು ಮಾಡಿ, ನಮ್ಮ ಅರವಿಂದ್ ದೇಶಪಾಂಡೆ ಎಲ್ಲರೂ ಈ ಒಂದು ಸಮಸ್ತ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಕೂಡ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ದಾಂಡೇಲಿ ಜನತೆ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಬಹಳ ಖುಷಿ ತಂದಿದೆ. ಇವತ್ತು ನಾವು ಎಲ್ಲ ಸಮಗ್ರ ಹೋರಾಟ ಸಮಿತಿಯವರು ಅಳ್ನಾವರಕ್ಕೆ ಟ್ರೈನ್ನಲ್ಲಿ ಹೊಂಟಿದ್ದೇವೆ. ಈ ಒಂದು ಸದುಪಯೋಗವನ್ನು ಎಲ್ಲರೂ ದಾಂಡೇಲಿ ಸಮಸ್ತ ನಾಗರಿಕರು ತಗೊಳ್ಳಿ ಅಂತ ಕಳಕಳಿಯ ವಿನಂತಿ ಮಾಡಿಕೊಂಡು ಮೊದಲನೇ ಟ್ರೈನ್ ಇವತ್ತು 9ನೇ ತಾರೀಕಿನಿಂದ 3 ಪೀರಿಯಡ್ ಟೈಮ್ ಬರ್ತದೆ ಹೋಗ್ತದೆ. ಈ ಒಂದು ಯಾರ್ಯಾರಿಗೆ ತಮಗೆ ಹೆಂಗೆ ಅನುಕೂಲ ಟ್ರೈನ್ನಿಂದ ಅನುಕೂಲ ಇದೆ ಆ ರೀತಿ ಹೋಗಲಿಕ್ಕೆ ಎಲ್ಲ ಅವಕಾಶ ಆಗಿದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಇನ್ನೋರ್ವ ಇಂಜಿನಿಯರ್ ಆಗಿರ್ತಕ್ಕಂಥ ಶಹಜಾದ್ ಬಿ ಕಳಸಾಪುರ ಅವರು ಮಾತಾಡ್ತಕ್ಕಂಥ ಇವತ್ತು ಟ್ರೈನಲ್ಲಿ ಹೋಗಾಗ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಭಾಳಷ್ಟು ಹೋರಾಟ ಮಾಡಿದ ನಂತರ ನಮ್ಗೆ ಟ್ರೈನ್ ಲಭ್ಯ ಆಗಿದೆ. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತ ನಾ ಎಲ್ಲರ ಮುಂದೆ ಕಳಕಳಿ ವಿನಂತಿ. ಮಾತನಾಡಿರ್ತಕ್ಕಂಥವ್ರಿಗೆ ಧನ್ಯವಾದಗಳು ಸರ್. ಅಧ್ಯಕ್ಷರು ಮಾತನಾಡಬೇಕಂತ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಭ ಸೋಮವಾರದಿಂದ ನಮಗೆ ಪ್ರಯಾಣಿಕ ರೈಲು ಪ್ರಾರಂಭ ಆಗಿದೆ. ಇದನ್ನು ಸದುಪಯೋಗ ಇವತ್ತು ದಾಂಡೇಲಿ ಎಲ್ಲ ಜನತೆ ಮಾಡಿಕೊಳ್ಳಿ ಅಂತೇಳಿ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕೇಳಿಕೊಂಡು ಈ ಒಂದು ರೈಲು ಪ್ರಯಾಣ ಇನ್ನೂ ಹೆಚ್ಚಿನ ದೂರದ ಪ್ರಯಾಣ ಸಹ ನಮಗೆ ಸಿಗಲಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನ ಅಲ್ನಾವರದಿಂದ ದಾಂಡೇಲಿ ಟ್ರೈನಲ್ಲಿ ನಾವಿದ್ದೀವಿ. ಸೊ ಬೆಂಗಳೂರಿಂದ ಮತ್ತು ನಾರ್ತ್ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಒಂದು ಟ್ರೈನಿಂಗಿಗೆ ಅಂತ ನಾವು ದಾಂಡೇಲಿಗೆ ಹೋಗ್ತಾ ಇದ್ದೀವಿ.
ಈ ಟ್ರೈನನ್ನು ಮಾಡಿರೋದು ತುಂಬ ಅನುಕೂಲ ಆಗಿದೆ. ಬಿಕಾಸ್ ಇಲ್ಲಾಂದರೆ ಧಾರವಾಡ ಅಥವಾ ಹುಬ್ಬಳ್ಳಿಯಿಂದ ದಾಂಡೇಲಿಗೆ ಬರಬೇಕಾಗ್ತಿತ್ತು. ನಾನು ಇವಾಗ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಬಂದುಬಿಟ್ಟು ಅಳ್ನಾವರದಲ್ಲಿ ಇಳ್ಕೊಂಡ ತಕ್ಷಣ ನನಗೆ ಈ ಟ್ರೈನ್ ಸಿಕ್ಕಿದೆ. ಈ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಎಲ್ಲ ಟೂರಿಸ್ಟ್ಗಳಿಗೂ ತುಂಬ ಅನುಕೂಲ ಆಗುತ್ತೆ. ಇದೇ ಥರ ಈ ಟ್ರೈನನ್ನು ಮುಂದುವರಿಸಿ ಎಲ್ಲ ಟೂರಿಸ್ಟ್ಗಳಿಗೂ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ಗೂ ಕೂಡ ಇದು ತುಂಬ ಪ್ರಾಫಿಟಬಲ್ ಆಗುತ್ತೆ ಮತ್ತು ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ. ಗುಡ್ ಡೇ. ನೋಡ್ರಿ ಈಗ ಬೆಂಗಳೂರಿಂದ ಟ್ರೈನಿಗೆ ಬಂದ್ರಲ್ಲ, ಎಷ್ಟು ಸಮಯ ಹೊರ ನಿಂತ್ಕೊಂಡ್ರೆ ನೀವು ಬಂದ ತಕ್ಷಣ ಸಿಗ್ತಲ್ಲ ನಿಮ್ಗೆ? ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ ಸಮಗ್ರ ಹೋರಾಟ ಸಮಿತಿಗೆ. ಬೆಂಗಳೂರಿಂದ ಬಂದ್ರೆ ಎಷ್ಟು ಸಮಯದೊಳಗೆ ನಿಮ್ಗೆ ಟ್ರೈನ್ ಸಿಕ್ತಿ? ನಿಮ್ಗೆ ಟ್ರೈನ್ ಕನೆಕ್ಟಿವ್ ಟ್ರೈನ್ ಭಾಳ ಅನುಕೂಲ ಆಯ್ತಲ್ಲ? ಹೌದು, ಅನುಕೂಲ ಆಗಿದೆ ಸರ್. ಭಾಳ ಚೆನ್ನಾಗಿ ಅನುಕೂಲ ಆಗಿದೆ. ಕನೆಕ್ಟಿವಿಟಿ ಇರ್ಬೇಕು ಯಾಕಂದ್ರೆ ಇನ್ನೊಂದು ಚೆನ್ನಾಗಿದೆ ಬೆಂಗಳೂರಿಂದ ಇದೆ. ಜನರಿಗೆ ಹೆಂಗ ಭಾಳ ಅನುಕೂಲ ಆಗ್ತದೆ. ಒಳ್ಳೆ ಅನುಕೂಲ ಆಗ್ತದೆ ಸರ್. ಒಳ್ಳೆ ಅನುಕೂಲ ಓಕೆ ಓಕೆ ಓಕೆ. ಮೊದಲ ದಿನ ಪ್ಯಾಸೆಂಜರ್ ಟ್ರೈನ್ ದಾಂಡೇಲಿ ಅಳ್ಳಾವರ ಪ್ಯಾಸೆಂಜರ್ ಟ್ರೈನ್ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಜನ ಈಗಾಗಲೇ ಬಂದಿದ್ದಾರೆ. ಆ ನಿಮಿತ್ತವಾಗಿ ನಾವು ಇವತ್ತು ಕೂಡ ಅಳ್ಳಾವರಿಗೆ ಹೋಗಿ ಬಂದೀವಿ. ಸಾಕಷ್ಟು ಜನ ಪ್ರವಾಸಿಗರು ನಮ್ಮ ಜೊತೆಲೇ ಕೂಡ ಪ್ರವಾಸಿಗರು ಸಾಕಷ್ಟು ಜನ ಬಂದರು. ಭಾಳಷ್ಟು ಅನುಕೂಲ ಆಯಿತು. ತಾವು ಮೇಡಮ್ ಎಲ್ಲಿಂದ ಬಂದ್ರಿ ಈಗ? ಸರ್, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಸೊ ದಾಂಡೇಲಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಬರ್ತಾ ಇದ್ದೀವಿ. ಸೊ ಈ ಟ್ರೈನ್ ಅನ್ನ ಬಿಟ್ಟಿರೋದು ತುಂಬಾ ಅನುಕೂಲ ಆಗಿದೆ ಟೂರಿಸ್ಟ್ಗಳಿಗೆಲ್ಲ. ಇದೇ ರೀತಿ ಇದು ಮುಂದುವರಿಲಿ. ಆಲ್ ದ ಬೆಸ್ಟ್. ತಾವು ಬಂದ ತಕ್ಷಣ ಸಿಗ್ತಾ ಮೇಡಮ್? ಹೌದು, ಕನೆಕ್ಟಿವಿಟಿ ಏನೋ ಇದೆ, ಭಾಳ ಅನುಕೂಲ ಆಯ್ತಲ್ಲ? ರಾಣಿ ಚೆನ್ನಮ್ಮ ಟ್ರೈನ್ ಅಲ್ಲಿ ಬಂದ್ರೆ ಅಳ್ನಾವರ ಜಂಕ್ಷನ್ ಅಲ್ಲಿ ಇಳಿದ ತಕ್ಷಣ ಒಂದು 10 ನಿಮಿಷಕ್ಕೇ ಈ ಟ್ರೈನ್ ಕ್ಯಾಚ್ ಆಗುತ್ತೆ. ನಮ್ಮ ತಮಗೆ ಅನುಕೂಲ ಆಗಿದೆ ಅಲ್ರಿ ಎಲ್ಲ? ಎಲ್ರಿಗೂ ಅನುಕೂಲ. ಥ್ಯಾಂಕ್ ಯು ಸರ್. ತಾವೇನಂತೀರಾ? ಪ್ರವಾಸ ಮಾಡಿ ಬಂದ್ರಿ? ನಾವು ಈಗ ಮೊದಲನೇ ದಿವಸ ಫಸ್ಟ್ ಟ್ರೈನಿಗೆ ಹೋಗಿ ಅಳ್ನಾವರಕ್ಕೆ ಹೋಗಿ ಬಂದಿವಿ. ಭಾಳ ಖುಷಿ ಆಯಿತು. ಅಳ್ನಾವರದಲ್ಲಿ ಸುಮಾರು ಟೂರಿಸಮ್ ಬಂದಂಥ ಜನ 50ರಿಂದ 60 ಜನ ನಮ್ಮ ಟ್ರೈನಿಗೆ ಬಂದರು. ಭಾಳ ಖುಷಿಯಾಗಿದೆ. ಈ ಒಂದು ಸದುಪಯೋಗ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಟೂರಿಸಮ್ದವ್ರಿಗೆ ನಮಗೆಲ್ಲರಿಗೂ ಆಗ್ತದ ಅನ್ನುವಂಥ ಒಂದು ವಿಶ್ವಾಸ, ದೊಡ್ಡ ವಿಶ್ವಾಸ ಬಂದಿದೆ. ಮತ್ತು ಹತ್ತಿ ಹೋಗ್ಲಿಕ್ಕೂ ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ಹತ್ತಿ ಹೋಗ್ಲಿಕ್ಕೆ ಸಾಕಷ್ಟು ಜನ ನಿಂತಿದ್ದಾರೆ. ಭಾಳ ಖುಷಿ ತಂದಿದೆ. ಹೇಳಿ ಸರ್, ತಾವು ಏನು ಅನ್ನಿಸ್ತು ಪ್ರವಾಸ ಮಾಡಿ ಬಂದ್ರಿ? ನಮ್ಮ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಈಗಾಗಲೇ ಪ್ರಯಾಣಿಕ ರೈಲು ಪ್ರಾರಂಭ ಮಾಡಿದೆ. ಇನ್ನು ಇವತ್ತೇ ನಮಗೆ ಸಾಕಷ್ಟು ಬೆಂಗಳೂರು ಪ್ಯಾಸೆಂಜರ್ ಈ ಟ್ರೈನಿಗೆ ಬಂದರು. ಅವರಿಗೂ ಸಹ ಒಂದು ಟ್ರೈನಿನ ಸಂಪರ್ಕ ಸಿಕ್ಕಿದೆ ಅನ್ನೋದು ಖುಷಿಯಾಗಿದ್ದಾರೆ. ನಮ್ಮ ಒಂದು ಹೋರಾಟಕ್ಕೆ ಇದೇ ಒಂದು ಜಯ. ಸುಮಾರು ಒಂದು 4 ವರ್ಷಕ್ಕಿಂತ ಹೆಚ್ಚಿಗೆ ಹೋರಾಟ ಮಾಡಿದ ನಂತರ ಇವತ್ತು ಮತ್ತೆ ಒಂದು ರೈಲು ಪ್ರಾರಂಭ ಆಗಿದೆ. ಈ ಆಗಿದ್ದು ದಾಂಡೇಲಿ ಜನತೆಯ ಜಯ ಅಂತೇಳಿ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಇವತ್ತು ಭಾಳ ಸಂತೋಷ ಆಯಿತು. ನಾವು ಮೊದಲ ಟ್ರೈನಿಗೆ ನಾವು ಹೋಗಿ ಬಂದೀವಿ. ಭಾಳ ಸಂತೋಷ ಆಯಿತು. ಭಾಳಷ್ಟು ಜನ ಬೆಂಗಳೂರಿಂದ ಬಂದರು. ಮತ್ತು ನಾವು ಹೋದ ತಕ್ಷಣ ಅಲ್ಲಿ 2-3 ಬೆಂಗಳೂರಿಗೆ ಬಂದಿರ್ತಕ್ಕಂಥ ಟ್ರೈನ್ಗಳಿಗೆ ಕನೆಕ್ಟ್ ಆಯಿತು. ಭಾಳ ಸಂತೋಷ ಆಯಿತು. ಇದೇ ರೀತಿ ಒಳಗೆ ಈ ಒಳ್ಳೆಯ ಒಂದು ಫೆಸಿಲಿಟಿ ಇರ್ತಕ್ಕಂಥದ್ದನ್ನು ಎಲ್ಲರೂ ಪ್ರಯೋಜನ ಪಡಿಬೇಕು, ಇದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಭಾಳ ಸಂತೋಷ ಆಯಿತು. ನಾವು ಹೋಗಿ ಬಂದಿದ್ದೀವಿ. ಬರಲಿರೋ ದಿನಗಳಲ್ಲಿ ಇದಕ್ಕೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್, ಸಿಟಿ ಬಸ್ ಅಟ್ಯಾಚ್ಮೆಂಟ್ ಇರ್ಬೋದು, ಅಲ್ಲಿ ಮೇನ್ ಟ್ರೈನ್ಗಳಿಗೆ ಕನೆಕ್ಟ್ ಇರ್ಬೋದು, ಇದನ್ನೆಲ್ಲ ಕೆಲವೇ ದಿನಗಳಲ್ಲಿ ನಾವು ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಗೆ, ಟ್ರೈನ್ ಸಮಗ್ರ ಹೋರಾಟ ಸಮಿತಿಗೆ ಜಯವಾಗಲಿ. ಭಾರತ್ ಮಾತಾ ಕೆ ಜೈ. ಭಾರತ್ ಮಾತಾ ಕೆ ಜೈ.